ಎಲ್ರಿಗೂ ನಮಸ್ಕಾರ. ಇವಾಗ ಆಲ್ರೆಡಿ ವಿವೋ ಅಪ್ಲಿಕೇಶನ್ ಕರೆದಿದ್ದಾರೆ, ನಿಮ್ಗೆ ಗೊತ್ತಿದೆ. ನೆಕ್ಸ್ಟು ಲಿಂಕ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈ ಥರ ಬಂದಾಗ ನೀವು ಇಲ್ಲಿ ರಿಜಿಸ್ಟರ್ ಡಿಜಿಲಾಕರ್ ಅಂತ ಉಂಟಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಆಧಾರ್ ನಂಬರ್ ಕೇಳುತ್ತೆ. ಇದು ಎಂಟರ್ ಆಧಾರ್ ಅಥವಾ ವಿ ಐ ಡಿ ನಂಬರ್ ಅಂದರೆ ನಿಮ್ಮ ಆಧಾರ್ ನಂಬರ್ ಹೊಡೆದು ಇಲ್ಲಿ ಕ್ಯಾಪ್ಚಾ ಹೊಡೆದು ನೆಕ್ಸ್ಟ್ ಹೊಡೆದ್ರೆ ಆಯಿತು. ಆವಾಗ ನಿಮಗೆ ಆಧಾರ್ ನಂಬರ್ ರಿಜಿಸ್ಟರ್ ಮೊಬೈಲ್ ಯಾವುದು ಆಧಾರ್ ನಂಬರ್ಗೆ ಯಾವುದು ರಿಜಿಸ್ಟರ್ ಆಗಿರುತ್ತೋ ಆ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ. ಆವಾಗ ಒ ಟಿ ಪಿನ ಹೊಡೆದು ನೆಕ್ಸ್ಟ್ ಹೊಡೆದ್ರೆ ಆಯಿತು. ನೆಕ್ಸ್ಟ್ ಹೊಡೆದ್ಮೇಲೆ ನಿಮಗೆ ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ಅಂದರೆ ನೀವು ಒಂದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಒಂದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನ ಕ್ರಿಯೇಟ್ ಮಾಡಿ ಆಮೇಲೆ ಕಂಟಿನ್ಯೂ ಹೊಡೀರಿ. ಕಂಟಿನ್ಯೂ ಹೊಡೆದ ತಕ್ಷಣ ನೆಕ್ಸ್ಟು ರೀಡೈರೆಕ್ಟಿಂಗ್ ಬ್ಯಾಕ್ ರಿಜಿಸ್ಟರ್ ಅಂತ ಹೀಗೆ ಸರ್ವರ್ ಹೀಗೆ ಇದಾಗಿ ನೆಕ್ಸ್ಟ್ ಮತ್ತೆ ಹೀಗೆ ಬರುತ್ತೆ. ಅಂದರೆ ನಿಮ್ಮ ನೇಮು ಇಲ್ಲಿ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತು ಇಲ್ಲಿರುತ್ತೆ, ನಿಮ್ಮ ಮೇಲೂ ಇರುತ್ತೆ. ಆಮೇಲೆ ನಿಮಗೆ ಒಂದು ಒ ಟಿ ಪಿಗೋಸ್ಕರ ನೀವು ಆ್ಯಕ್ಟಿವ್ ಇರೋ ನಂಬರ್ ವಾಟ್ಸಪ್ ನಂಬರ್ನ ಮೂಲಕ ಲಾಗಿನ್ ಆಗಿ ಒ ಟಿ ಪಿ ಬರುತ್ತೆ ಅಂತೇಳಿ ವಾಟ್ಸಪ್ ನಂಬರ್ ಮೊಬೈಲ್ ನಂಬರ್ ಹೇಳಿ ಅಂತ ಇಲ್ಲಿ ಹೇಳುತ್ತೆ. ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ನಂಬರ್ ಹಾಕಿ ಸೆಂಡ್ ಒ ಟಿ ಪಿ ಹೊಡೆದ್ರೆ ಆಯಿತು. ಹಾಗೆ ಮೊಬೈಲ್ ನಂಬರ್ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಬಂದ ತಕ್ಷಣ ನೆಕ್ಸ್ಟು ನಿಮ್ಮ ಇಮೇಲು ಮತ್ತು ಇಲ್ಲಿ ಬಳಕೆದಾರರ ಹೆಸರು ಅಂತ ಉಂಟು ನೋಡಿರಿ. ಅಂದರೆ ನೀವು ಕ್ರಿಯೇಟ್ ಮಾಡಬೇಕು. ನೀವು ಬಳಕೆದಾರರ ಹೆಸರು ನಿಮ್ದು ಯಾವ್ದಾದ್ರು ನೀವು ಬಳಕೆದಾರರ ನೇಮ್ ಯೂಸರ್ ನೇಮ್ ಇಟ್ಟು ಆಮೇಲೆ ನಿಮ್ಮ ಇಮೇಲ್ ಹೊಡೆದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಪಾಸ್ವರ್ಡ್ನ ಒಂದು ಸಲ ಹೊಡೆದು ಮತ್ತೊಂದು ಸಲ ಪಾಸ್ವರ್ಡನ್ನ ಕನ್ಫರ್ಮ್ ಪಾಸ್ವರ್ಡ್ ಅಂತ ಹೊಡೆದು ಕ್ರಿಯೇಟ್ ಮಾಡಬೇಕಾಗತ್ತೆ. ಆವಾಗ ನಿಮ್ಮದು ಇದು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ನಂತರ ನೆಕ್ಸ್ಟು ನೀವು ನಿಮ್ಮ ಯೂಸರ್ ನೇಮ್ ಹಾಕ್ಕೊಂಡಿದ್ರಲ್ಲ, ಅಲ್ಲಿ ಯೂಸರ್ ನೇಮ್ನ ಇಲ್ಲಿ ಹೊಡೆದು ನೆಕ್ಸ್ಟ್ ನಿಮ್ಮ ಫೋನ್ ನಂಬರಿನ ಲಾಸ್ಟು ಸಂಖ್ಯೆನ 4 ಸಂಖ್ಯೆನ ಹೊಡೆದು ಫೋನ್ ನಂಬರ್ ರಿಜಿಸ್ಟರ್ ನಂಬರ್ ಹೊಡೆದಿರಲ್ಲ ಅದು 4 ಸಂಖ್ಯೆ ಹೊಡಿಬೇಕು. ನಿಮ್ಮ ಫೋನ್ ನಂಬರ್ ಇರೋದು ಅದು ನೋಡಿದ್ರೆ ಗೆಟ್ ಒ ಟಿ ಪಿ ಟು ನಿಮ್ಮ ವಾಟ್ಸಪ್ಪು ಅಥವಾ ಇಮೇಲ್ಗೋ ಅಥವಾ ಎಸ್ ಎಮ್ ಎಸ್ಗೋ, ಅಂದರೆ ಅಲ್ಲಿ ಕೊಟ್ಟಿದ್ರಲ್ಲ ಇಮೇಲ್ ವಾಟ್ಸಪ್ಪು ಅಲ್ಲ ಯಾವುದಿದೆ 3ಕ್ಕೆ ಮೆಸೇಜ್ ಒ ಟಿ ಪಿ ಬರಲಿ ಅಂತ ಕೇಳುತ್ತೆ. ನೀವು ಎಸ್ ಎಮ್ ಎಸ್ಗಾದರೆ ಎಸ್ ಎಮ್ ಎಸ್ಗೆ ಕೊಡ್ಬೋದು. ಕೊಟ್ಟು ಯಾವುದಕ್ಕೆ ಅಂತೇಳಿ ಅದು ಬರುತ್ತೆ. ಆಮೇಲೆ ಸೆಂಡ್ ಒ ಟಿ ಪಿ ಅಂತ ಹೊಡೆದ್ರೆ ಬರುತ್ತೆ. ಇಲ್ಲಿ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ನೀವು ಇಲ್ಲಿ ಒ ಟಿ ಪಿ ಹಾಕಿ ಇಲ್ಲಿ ನೀವು ಪಾಸ್ವರ್ಡ್ ಏನು ಇಟ್ಟಿದ್ರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಇದು ಅಂದರೆ ಒಂದು 36+7 ಏನು ಅಂತೇಳಿ ಅಥವಾ ಯಾವುದಾದ್ರು ಹೀಗೆ ಕೇಳುತ್ತೆ. ಇದೇ ನೋಡಿದ್ರೆ ಇಲ್ಲಿ ಸೈನ್ ಇನ್ ಹೊಡೆದ್ರೆ ಆಯಿತು. ಆವಾಗ ಸೈನ್ ಇನ್ ಹೊಡೆದ್ರೆ ಸೈನ್ ಇನ್ ಆಗುತ್ತೆ. ಸೈನ್ ಇನ್ ಆಗಿ ಹೀಗೆ ಬರುತ್ತೆ ನೋಡಿ. ಇಲ್ಲಿ ನೀವೇನು ಇದು ಮಾಡಬೇಕಂದ್ರೆ ಇಲ್ಲಿ ಹೋಗಿ ಪ್ರೊಫೈಲ್ ಉಂಟಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್. ನೀವಿನ್ನೂ ಏನೂ ಅಪ್ಲೈ ಮಾಡಿಲ್ಲ, 0 ಅಪ್ಲೈಡ್. ಆ್ಯಕ್ಟಿವ್ ಪೋಸ್ಟ್ 4 ಇದೆ, 4 ಪೋಸ್ಟ್ ಅಪ್ಲೈ ಮಾಡ್ಬೋದು. ಇನ್ನೂ ಅಪ್ಲೈ ಮಾಡಿಲ್ಲ, ಎಲ್ಲ ಇಲ್ಲೇ ಇರುತ್ತೆ. ನಿಮ್ಮ ಪೇಮೆಂಟ್ ಡೀಟೇಲ್ಸು ಇಲ್ಲೇ ಇರುತ್ತೆ. ಅಂದರೆ ನೀವು ಪೇಮೆಂಟ್ ಇನ್ನೂ ಮಾಡಿಲ್ಲ, ಇನ್ನೂ ತೋರಿಸಲ್ಲ. ನೀವು ಅಪ್ಲೈ ಮಾಡಿರೋದು ಲಾಸ್ಟಿಗೆ ಇಲ್ಲೇ ತೋರಿಸುತ್ತೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡಿರ ಅಂತೇಳಿ. ಇವಾಗ ಫಸ್ಟು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಧಾರ್ ಟು ಇದಾಗಿರೋದು ರಿಜಿಸ್ಟ್ರ್ ಇದು ಮಾಡೋದ್ರಿಂದ ನಿಮ್ಮ ಫೋಟೋ ಇಲ್ಲೇ ಬರುತ್ತೆ. ಫೋಟೋ ಇದಾಗಿ ನಿಮ್ಮ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಮದರ್ ನೇಮು, ಮೊಬೈಲ್ ನಂಬರು, ನೇಟಿವ್ ಸ್ಟೇಟು ಮತ್ತು ನೇಟಿವ್ ಡಿಸ್ಟಿಕ್ಕು ಅಂತ ಹೇಳಿ ಇರುತ್ತೆ. ಅದನ್ನು ಕೇಳುತ್ತೆ. ಅದು ಫಿಲ್ ಆಗಿರುತ್ತೆ. ಫಿಲ್ ಆಗದೇ ಇರೋನು ನೀವು ಫಿಲ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ತಾಲೂಕು, ನೇಟಿವ್ ತಾಲೂಕು ಅಂತಲೂ ಕೇಳುತ್ತೆ. ನೇಟಿವ್ ತಾಲೂಕು ಇದು ಮಾಡಿರಬೇಕು. ನೆಕ್ಸ್ಟು ಅಡ್ರೆಸ್ಸಲ್ಲಿ ಸೀದಾ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ಇರುತ್ತಲ್ಲ ಆ ಅಡ್ರೆಸ್ಸು ಸಹ ಫಿಲ್ ಆಗಿರುತ್ತೆ. ಇಲ್ಲಿ ನೀವು ಫಿಲ್ ಮಾಡೋ ಅವಶ್ಯಕತೆ ಏನಿಲ್ಲ. ಪಿನ್ ಕೋಡ್ ಒಂದು ಫಿಲ್ ಮಾಡಿ ಅದೇ ಕೇಳುತ್ತೆ. ನೀವು 1ರಿಂದ 10th ಒಳಗೆ ಕನ್ನಡ ಮೀಡಿಯಮ್ ಅಂತ ಸ್ಟಡಿ ಮಾಡಿರೋ ಅಂಥೇಳಿ ಎಸ್ ಅಥವಾ ನೋ ಹಾಕಬೇಕು. ಮ್ಯಾರಿಡಾ ಅಂತ ಕೇಳುತ್ತೆ, ನೋ ಹಾಕಬೇಕು. ನಿಮ್ಮದು ಆಲ್ಟರ್ನೇಟ್ ಇಮೇಲ್ ಐ ಡಿನೂ ಕೇಳುತ್ತೆ, ಆಲ್ಟರ್ನೇಟ್ ಇಮೇಲ್ ಐ ಡಿ ಹಾಕಬೇಕು. ಹಾಗೆ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಕೇಳಿದಾಗ ಅದನ್ನು ಹಾಕಬೇಕು. ಇನ್ನು ಹೈಟು, ವೇಟು ಕೇಳುತ್ತೆ, ಅದನ್ನು ಹಾಕಿ ನೀವು ಯಾವುದಾದ್ರು ಕೆ ಪಿ ಸಿ ನಡೆದಿಂದ ಎಕ್ಸಾಮ್ ಪಾಸಾಗಿದೆ ಅಂತ ಕೇಳುತ್ತೆ. ಹೌದು ಅಂತ ಕೇಳಿದ್ರೆ ಎಸ್ ಅಂತ ಹಾಕ್ತಾರೆ. ಆವಾಗ ನೀವು ರಿಜಿಸ್ಟರ್ ನಂಬರ್ ಕೇಳುತ್ತೆ, ಯಾವ ಎಕ್ಸಾಮ್ ಇದರಲ್ಲಿ ಪಾಸಾಗಿದೆ ರಿಜಿಸ್ಟರ್ ನಂಬರು, ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ನೋ ಅಂತ ಹಾಕಿ ನೆಕ್ಸ್ಟ್ ಹೊಡೆದ್ರೆ ಆಯಿತು. ಸೇವ್ ಅಂತ ಹೊಡೆದು ನೆಕ್ಸ್ಟ್ ಪ್ರತಿಯೊಂದಕ್ಕೂ ಸೇವ್ ಅಂತ ಹೊಡೆದು ನೆಕ್ಸ್ಟ್ ಹೊಡಿಬೇಕು. ನೆಕ್ಸ್ಟ್ ಹೊಡೆದಾಗ ನೆಕ್ಸ್ಟ್ ಪರೀಕ್ಷೆ ವಿವರಗಳು ಕೇಳುತ್ತೆ. ಅಂದರೆ ನಿಮ್ಮ 10th ಇಲ್ಲಿ ನೀವು 10th ನಿಮ್ಮದು ಹಾಲ್ ಟಿಕೆಟ್ನ ರಿಜಿಸ್ಟರ್ ನಂಬರ್ ಒಂದು ರೋಲ್ ನಂಬರ್ ಒಂದು ಹಾಕಿದ್ರೆ ಆಯಿತು. ಅದು ತಾನೇ ಅದೊಂದು ಆಗ್ತಾ ಇದ್ದಂಗೆ ಅದು ತಾನೇ ಇದು ಮಾಡ್ಕೊಳುತ್ತೆ. ನಿಮ್ಮ ಬೋರ್ಡ್ ಆಗಲಿ 10th ನಿಮ್ಮ ಮಾರ್ಕ್ಸ್ ಕಾರ್ಡಿನ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಪರೀಕ್ಷೆ ವರ್ಷ ಅದನ್ನೇ ಹಾಕ್ಕೊಳ್ಳುತ್ತೆ.
ನೀವು ಫಸ್ಟಿಗೆ ಅದೊಂದು ಇದು ಮಾಡ್ಕೋಬೇಕಾಗತ್ತೆ, ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗತ್ತೆ. ನೆಕ್ಸ್ಟು ರಿಜಿಸ್ಟರ್ ನಂಬರ್ ಹಾಕಾದ್ಮೇಲೆ ನೀವು 10ನೇ ತರಗತಿ ವ್ಯಾಸಂಗ ಇದನ್ನು ಕನ್ನಡ ಮೀಡಿಯಮಲ್ಲಿ ಓದಿದ್ರೆ 10ನೇ ತರಗತಿ ತನಕ ಅಂತ ಕೇಳುತ್ತೆ. ಆವಾಗ ನೀವು ಹೌದು ಅಂದರೆ ಎಸ್ ಅಂತ ಹಾಕಬೇಕು, ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕು. ಅಂದರೆ 10ನೇ ತರಗತಿಗೆ ನೀವು ಕನ್ನಡ ಮಾಧ್ಯಮ ಓದಿದ್ದೀರಾ ಅಥವಾ ಇಂಗ್ಲೀಷ್ ಮಾಧ್ಯಮನ ಅಂತ ಕೇಳುತ್ತೆ. ಆಮೇಲೆ ನೀವು ಕನ್ನಡನ ಲ್ಯಾಂಗ್ವೇಜ್ನ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ. ಆವಾಗ ಹೌದು ಅಥವಾ ಇಲ್ಲ ಅಂತ ಹಾಕಬೇಕು. ಆಮೇಲೆ ನಿಮ್ಮ ಶಾಲೆ ಹೆಸರು ಅದರಲ್ಲೇ ಲಿಂಕ್ ಆಗಿ ನಿಮ್ಮ ಯಾವ ಹಾಲ್ ಟಿಕೆಟ್ನ ಇದನ್ನು ರಿಜಿಸ್ಟರ್ ನಂಬರ್ ಹೊಡೆದಿರ್ತೀರೋ ಇದು ಸ್ಕೂಲ್ ನೇಮೇ ಬಂದಿರುತ್ತೆ. ನಾನು ಇಲ್ಲಿ ತೆಗೆದಿದ್ದೀನಿ ಅಷ್ಟೇ. ಇಲ್ಲಿ ಒಟ್ಟು ಅಂಕ ನಿಮ್ದು ಎಷ್ಟು ಟೋಟಲ್ ಮಾರ್ಕ್ಸ್ ಇತ್ತು 10th ಅದರಲ್ಲಿ ನಿಮ್ಗೆ ಎಷ್ಟು ಬಿದ್ದಿತ್ತು ಅಂತ ಹೇಳಿ ಇಲ್ಲಿ ಹಾಕಬೇಕಾಗತ್ತೆ. ಆವಾಗ ಪರ್ಸಂಟೇಜು ಎಷ್ಟು ಶೇಕಡಾವಾರು ಅಂತ ಹೇಳಿ ಅಲ್ಲೇ ಇದು ಮಾಡ್ಕೊಳುತ್ತೆ. ಆಮೇಲೆ ಇದನ್ನಾದ್ಮೇಲೆ ಸೇವ್ ಹೊಡೆದು ಇದಕ್ಕೂ ಸೇವ್ ಆ್ಯಂಡ್ ನೆಕ್ಸ್ಟೇ ಹೊಡಿಬೇಕು. ಆಮೇಲೆ ನೆಕ್ಸ್ಟು ಹಾಗೆ ಮತ್ತೆ ಇಲ್ಲಿ ನೋಡಿ ಪರೀಕ್ಷೆ ಸೆಕೆಂಡ್ PUC ಕೇಳುತ್ತೆ. ಅಂದರೆ 10th ಮುಗ್ದಾದ್ಮೇಲೆ ಮತ್ತೆ ಸೆಕೆಂಡ್ PUCದು. ಆಮೇಲೆ ಸೆಕೆಂಡ್ PUC ಕೇಳಿದ ತಕ್ಷಣ ನೀವು ಮತ್ತೆ ಡಿಪ್ಲೊಮಾದ ಅಪ್ಲೈ ಮಾಡೋದಿದ್ರೆ ನಿಮ್ಗೆ ಇಲ್ಲಿ ಕೇಳಲ್ಲ, ನಿಮ್ಗೆ ಲಾಸ್ಟಲ್ಲಿ ಕೇಳುತ್ತೆ, ನೆಕ್ಸ್ಟಲ್ಲಿ ಕೇಳುತ್ತೆ, ಸ್ಟೆಪ್ 6 7 ಇದು ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಅಷ್ಟೇ ಇಲ್ಲಿ ಫಿಲ್ ಮಾಡೋದಿರುತ್ತೆ. ಡಿಪ್ಲೊಮಾದವ್ರು ಅಪ್ಲೈ ಮಾಡೋದಾದ್ರು ನೆಕ್ಸ್ಟಲ್ಲಿ 6ನೇ ಸ್ಟೆಪ್ಪಲ್ಲಿ ಅಪ್ಲೈ ಮಾಡಬೇಕಾಗತ್ತೆ, ಇವಾಗಲ್ಲ. ಇಲ್ಲಿ ನೋಡಿ ಬೇಕಾದ್ರೆ ಇಲ್ಲಿ ಹಾಕಿದ್ದಾರೆ ನೋಡಿ, ಅಪ್ಲೋಡ್ ITI ಆ್ಯಂಡ್ ಡಿಪ್ಲೊಮಾ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇಫ್ ಅಪ್ಲಿಕೇಬಲ್ ಇನ್ ಸ್ಟೆಪ್ 6 ಓನ್ಲಿ 12th PUC ಡೀಟೇಲ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಇಯರ್. ಅಂದರೆ 12th ಮಾತ್ರ ಇಲ್ಲಿ ಹಾಕೋದಂತ ಇಲ್ಲ, ಅವರು ಇಲ್ಲೇ ಎಲ್ಲೋ ಇದರಲ್ಲೇ ಬರೆದು ಹಾಕಿದ್ದಾರೆ ನೋಡಿ. ಆಮೇಲೆ ನೆಕ್ಸ್ಟು ಪರೀಕ್ಷೆ ವಿವರಗಳಲ್ಲಿ ಅದೇ ಕೇಳುತ್ತೆ, ನೀವು 12th ಪಾಸ್ ಆಗಿದ್ದೀರಾ ಅಂತ ಇಲ್ಲಿ ಎಸ್ ಅಂತ ಹಾಕಬೇಕು. ಅಂದರೆ 12th ಮೇಲೆ ಅಪ್ಲೈ ಮಾಡೋದ್ರಿಂದ ಎಸ್ ಅಂತ ಹಾಕಬೇಕಾಗತ್ತೆ. ಇದು ಮಾಡಿದ ತಕ್ಷಣ ನೋಡಿ ಎಸ್ ಅಂತ ನಿಮ್ಮ PUCದು ನೋಂದಣಿ ಸಂಖ್ಯೆ ಅಥವಾ ರೋಲ್ ನಂಬರ್ ಸಂಖ್ಯೆ ಹಾಕಬೇಕಾಗತ್ತೆ. ರೋಲ್ ನಂಬರ್ ಸಂಖ್ಯೆ ಹಾಕಿ ಇಲ್ಲಿ ನಿಮ್ಮದು ಯಾವುದು ಇಯರ್ ಆಫ್ ಪಾಸಿಂಗ್, ಯಾವಾಗ ಪಾಸ್ ಆಗಿದ್ದೀರ ಅಂತ ಹೇಳಿ ಇಯರ್ ಹಾಕಬೇಕಾಗತ್ತೆ. ಮಂತ್ ಹಾಕಬೇಕಾಗತ್ತೆ. ಮಂತ್ ಹಾಕಿ ಅಲ್ಲಿ ಗೆಟ್ ಡೀಟೇಲ್ಸ್ ಅಂತ ಫೆಚ್ ಡೀಟೇಲ್ಸ್ ಅಂತ ಕೊಟ್ಟರೆ ಅದೇ ಫೆಚ್ ಮಾಡ್ಕೊಳತ್ತೆ. ಅಥವಾ 2007 ಮೊದಲೇ ಇದ್ದರೆ ನೀವೇ ಡೀಟೇಲ್ಸ್ ಹಾಕ್ಬೋದು. ಬೋರ್ಡ್ ಯಾವುದು, ನೇಮ್ ಯಾವುದು, ಕಾಲೇಜ್ ಹೆಸರು ಏನು, ಹಾಗೆ ಪ್ರತಿಯೊಂದು ಹಾಕ್ತಾ ಹೋಗ್ಬೋದು. ಆಮೇಲೆ ನಿಮ್ಮ ಕಾಲೇಜ್ ಹೆಸರು, ಬೋರ್ಡು, ನೇಮು, ಆಮೇಲೆ ಟೋಟಲ್ ಮಾರ್ಕ್ಸ್ ಎಷ್ಟು, ಅದರಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಿರೋದು, ಆಮೇಲೆ ಪರ್ಸಂಟೇಜು, ಆಮೇಲೆ ಸ್ಟ್ರೀಮು, ಇದು ಆರ್ಟ್ಸಾ ಕಾಮರ್ಸು ಸೈನ್ಸ್ ಅಂತೇಳಿ, ಆಮೇಲೆ ನೀವು ಕನ್ನಡ ಸಬ್ಜೆಕ್ಟ್ನ ಸ್ಟಡಿ ಮಾಡಿದ್ದೀರಾ ಅಂತೇಳಿ ಕಾಲೇಜಲ್ಲಿ ಅದನ್ನು ಕೇಳುತ್ತೆ. ನೀವು ಹೌದು ಅಂದರೆ ಹೌದು ಅಂತ ಹಾಕಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು. ಇದ್ರ ನೆಕ್ಸ್ಟ್ ಇದೆಲ್ಲ ಫಿಲ್ ಆದಮೇಲೆ ಮತ್ತು ಮೀಸಲಾತಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೇಳುತ್ತೆ. ಅಂದರೆ ನಿಮ್ಮದು HKನಾ ಅಥವಾ ಏನು ಅಂತ ಇಲ್ಲಿ ಕೇಳುತ್ತೆ ನೋಡಿ. ನೀವು ಅಂದರೆ ಸಾಮಾನ್ಯ ಅಭ್ಯರ್ಥಿ ಹೊರತುಪಡಿಸಿ ನೀವು ಬೇರೆ ವರ್ಗ ಅಭ್ಯರ್ಥಿಯಾಗಿ ಮೀಸಲಾತಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರ. ಅಂದರೆ ನೀವು ಸಾಮಾನ್ಯ ಅಭ್ಯರ್ಥಿ ಬಿಟ್ಟು ಬೇರೆ ಅಭ್ಯರ್ಥಿನ ಅಂತ ಹೇಳಿ ಹೌದು ಇದ್ದರೆ ಹೌದು ಅಂತ ಹಾಕಬೇಕು. ಯಾಕಂದರೆ ಸಾಮಾನ್ಯ ಅಭ್ಯರ್ಥಿ ಅಷ್ಟೇ ನೋ ಅಂತ ಹಾಕೋದು, ಬಾಕಿ ಎಲ್ಲ ಅಭ್ಯರ್ಥಿ ಎಸ್ ಅಂತ ಹಾಕೋದೆ. ಅಂದರೆ ಇಲ್ಲಿ ಎಸ್ ಅಂತ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ RD ನಂಬರ್ ಕೇಳುತ್ತೆ. SCನೋ STನೋ 2Aನೋ 2Bನೋ ಹೀಗೆ ನಿಮ್ಮದೇನು ಸರ್ಟಿಫಿಕೇಟ್ ಇರುತ್ತಲ್ಲ ಅದರ RD ನಂಬರ್ ಇಲ್ಲಿ ಹಾಕಬೇಕು. ಆವಾಗ ಇಲ್ಲಿ ನಿಮ್ಮ ಯಾವುದಕ್ಕೆ ಬರ್ತೀರಾ ಅಂತ ಹೇಳಿ, ಯಾವ ಜಾತಿ ಪರಿಶಿಷ್ಟ ಜಾತಿನೋ ಅಥವಾ 2Aನೋ ಹೇಗೆ ಯಾವುದಕ್ಕೆ ಬರ್ತೀರಾ ಅಂತ ಹೇಳಿ ಇಲ್ಲಿ ಬರುತ್ತೆ. ಇಲ್ಲೂ ಅದೇ ಫಿಲ್ ಮಾಡ್ಕೊಳ್ಳುತ್ತೆ ಇದನ್ನು. ಆಮೇಲೆ ಧರ್ಮ, ನೀವು ಹಿಂದೂ ಮುಸ್ಲಿಂ ಯಾವುದು ಧರ್ಮ ಅಂತ ಹೇಳಿ ಧರ್ಮ ಹಾಕಬೇಕು. ಆಮೇಲೆ ಇಲ್ಲಿ ನೀವು ನೋಡಿ, ನೀವು ಕಲ್ಯಾಣ ಕರ್ನಾಟಕ HK ಮೀಸಲಾತಿ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳುತ್ತೆ. ಆವಾಗ ನೀವು ಅದಕ್ಕೆ ಸಲ್ಲಿಸ್ತಾ ಇದ್ದರೆ ಹೌದು ಅಂತ ಹಾಕಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು. ಇದ್ರ ನೆಕ್ಸ್ಟ್ ಹಾಗೆ ಮತ್ತೆ ಆಮೇಲೆ ಇಲ್ಲಿ ಹೌದು ಅಂತ ಹಾಕಿದ್ರೆ ಮತ್ತೆ ಅಲ್ಲಿ ನಂಬರ್ ಕೇಳುತ್ತೆ. ನಿಮ್ಮದು ಇದ್ರ ನಂಬರ್ ಹಾಕಬೇಕಾಗುತ್ತೆ, ಸರ್ಟಿಫಿಕೇಟ್ ನಂಬರು. ಹಾಗೆ ಗ್ರಾಮೀಣ ಅಧ್ಯಯನ, ನೀವು ರೂರಲ್ ಕೋಟಾನ ಕ್ಲೈಮ್ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ದರೆ ಎಸ್ ಹಾಕಬೇಕು, ನೋ ಇದ್ದರೆ ನೋ ಹಾಕಬೇಕು. ಆಮೇಲೆ ಇದೇ ಮೇನ್ ಇಂಪಾರ್ಟೆಂಟು, ಇದನ್ನು ಸರಿಯಾಗಿ ಕೇಳ್ಕೊಳ್ಳಿ ಫಸ್ಟು. ಇದೇ ನಿಮಗೆ ಪ್ರತಿ ಇದಾಗೋದು ಇಂಪಾರ್ಟೆಂಟ್ ಆಗೋದೇ ಇದು. ಏನಂದರೆ ಡಿಸ್ಟಿಕ್ ಪ್ರಿಫರೆನ್ಸು VOದಲ್ಲಿ ಕೊಡ್ತಾರೆ, ಓಕೆನಾ. ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ತೀರಾ ಅಲ್ಲಿ ಎಕ್ಸಾಮು, ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತಿರಲ್ಲ ಅಲ್ಲೇ ಎಕ್ಸಾಮ್ ಇರೋದು, ಬೇರೆ ಡಿಸ್ಟಿಕಲ್ಲಿ ಮಾಡಲ್ಲ ಎಕ್ಸಾಮು. ನೀವು ಈಗ ಅಕಸ್ಮಾತ್ ಬೆಂಗಳೂರಿಗೆ ಕೊಟ್ಟರಂದರೆ ಬೆಂಗಳೂರಲ್ಲೇ ಎಕ್ಸಾಮು. ನೀವು ಶಿವಮೊಗ್ಗದವ್ರು ಹಾಕ್ಕೊಂಡು ಶಿವಮೊಗ್ಗದಲ್ಲಿ ಎಕ್ಸಾಮ್ ಕೊಡೋಲ್ಲ. ಅದಕ್ಕಾಗಿ ನೀವು ಎಲ್ಲಿ ಅಪ್ಲೈ ಮಾಡ್ತೀರಾ, ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ತೀರಾ ಅಲ್ಲೇ ನಿಮಗೆ ಎಕ್ಸಾಮು. ಇದೇ ನಿಮ್ಮದು ಇಂಪಾರ್ಟೆಂಟ್ ಥಿಂಗು. ಇದನ್ನು ಕರೆಕ್ಟಾಗಿ ನೀವು ನೋಡಿಕೊಂಡು ಅಪ್ಲೈ ಮಾಡಿ.
ಏನಕ್ಕಂದರೆ ನೀವು ಕೆಲವೊಬ್ಬರು ಬೇರೆ ಡಿಸ್ಟಿಕ್ ಆಗಿರ್ತೀರ, ಬೇರೆ ಡಿಸ್ಟಿಕಲ್ಲಿ ಪೋಸ್ಟ್ ಕಮ್ಮಿ ಇದೆ ಅಂತೇಳಿ ಅಲ್ಲಿ ಅಪ್ಲೈ ಮಾಡಿ ಇಲ್ಲೇ ಎಕ್ಸಾಮ್ ಬರೆಯೋಣ ಅಂದ್ಕೊಳ್ತೀರ. ಬಟ್ ಹಾಗಾಗಲ್ಲ. ನೀವು ಎಲ್ಲಿ ಅಪ್ಲೈ ಮಾಡ್ತೀರಾ ಅಲ್ಲೇ ಎಕ್ಸಾಮ್ ಬರೀಬೇಕಾಗತ್ತೆ. ನೋಡಿ, ಇದೇ ಇಂಪಾರ್ಟೆಂಟು. ನೆಕ್ಸ್ಟು ನೋಡಿರಿ, ಕ್ಲೈಮ್ಸ್ ಏನೇನು ಕ್ಲೈಮ್ ಮಾಡ್ಕೊಳ್ತೀರಾ ಅಂತ ಹೇಳಿ ಇದ್ರದ್ದು. ಅಂದರೆ ನೀವು ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಹೇಳಿ ನೋ ಅಂತ ಹಾಕಬೇಕು. ನೀವು KPCಯಿಂದ ಯಾವಾಗಾದ್ರು ಡಿಬಾರ್ ಆಗಿದ್ದೀರಾ ಅಂತ ಕೇಳುತ್ತೆ, ಅಲ್ಲೂ ನೋ ಅಂತ ಆಗಿದ್ದರೆ ಎಸ್ ಅಂತ ಹಾಕ್ರಿ, ಇಲ್ಲಾಂದರೆ ನೋ ಅಂತ ಹಾಕ್ರಿ. ಆಮೇಲೆ ಕ್ರಿಮಿನಲ್ ಕೇಸ್ ಏನಾರು ಇದೆಯಾ ಅಂತ ಹೇಳಿ ಕೇಳುತ್ತೆ, ನೋ ಅಂತ ಹಾಕಿ. ಆಮೇಲೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಅಂತ ಕೇಳುತ್ತೆ, ಅಂದರೆ ನಿಮಗೇನು ಕಂಪ್ಯೂಟರ್ ನಾಲೆಜ್ ಉಂಟಾ ಅಂತೇಳಿ ಎಸ್ ಇದ್ದರೆ ಎಸ್ ಹಾಕ್ರಿ, ಇಲ್ಲ ನೋ ಇದ್ದರೆ ನೋ ಹಾಕ್ರಿ, ಅದೇನು ಮ್ಯಾಟರ್ ಆಗೋಲ್ಲ. ನೆಕ್ಸ್ಟು ಆಮೇಲೆ ಕೇಳುತ್ತೆ ಮತ್ತಷ್ಟಲ್ಲದೆ ನಿಮ್ಮದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳುತ್ತೆ. ಅಂದರೆ ನಿಮ್ಗೆ 6 ಮಂತ್ಸಿಂದು, ಕೆಲವೊಬ್ಬರಿಗೆ 6 ಮಂತ್ಸಿಂದು ಕೋರ್ಸ್ ಸರ್ಟಿಫಿಕೇಟ್ ಇರುತ್ತೆ, 1 ಇಯರಿನ ಸರ್ಟಿಫಿಕೇಟ್ ಇರುತ್ತೆ, 3 ಇಯರಿನ ಸರ್ಟಿಫಿಕೇಟ್ ಇರುತ್ತೆ ಅಂತ ಹೇಳಿ ಕೇಳುತ್ತೆ. ನಿಮ್ದು ಯಾವ್ದು ಇದೆಯೋ ಇದ್ದರೆ ಯಾವುದಿದೆ ಅಂತ ಹಾಕ್ರಿ, ಇಲ್ಲ ಅಂದರೆ ಇಲ್ಲ ಅಂತ ನೋ ಅಂತಲೇ ಹಾಕಿಡ್ರಿ, ಇದ್ದರೆ ಇಲ್ಲ ಹಾಕಿಡ್ರಿ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್, ನೀವೇನು ಏಜ್ ರಿಲ್ಯಾಕ್ಸೇಷನ್ಗೆ ಕ್ಲೈಮ್ ಮಾಡ್ತಾಯಿದ್ದೀರ ಅಂದರೆ ಕೇಳುತ್ತೆ, ಇದನ್ನು ಹಾಕ್ರಿ. ಆಮೇಲೆ ಎಕ್ಸ್ ಡಿಫೆನ್ಸ್ ಪರ್ಸನಲ್ ಅಂತ ಕೇಳುತ್ತೆ, ಇದನ್ನು ಅಂತ ಎಸ್ ಇದ್ದರೆ ಎಸ್ ಹಾಕ್ರಿ, ನೋ ಇದ್ದರೆ ನೋ ಹಾಕ್ರಿ. ನೀವು ಮತ್ತೆ ವಿಶೇಷ ಚೇತನ ಮೀಸಲು ಪಡಿತೀರ ಅಂತ ಕೇಳುತ್ತೆ, ಅದು ಎಸ್ ಇದ್ದರೆ ಎಸ್ ಹಾಕ್ರಿ, ನೋ ಇದ್ದರೆ ನೋ ಹಾಕ್ರಿ ಇದಕ್ಕೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ಮತ್ತೆ ಶಿಕ್ಷಣ ಅರ್ಹತೆ ಕೇಳುತ್ತೆ. ಅಂದರೆ ನೀವು ಸೆಕೆಂಡ್ PU ನಂತರ ಮತ್ತೆ ಯಾವುದಾದ್ರು ನೀವು ಏನೇ ಮುಗಿಸಿದ್ರೋ ಅದ್ರದ್ದೆಲ್ಲ ಡೀಟೇಲ್ಸು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ಕೇಳುತ್ತೆ ನೋಡಿ, ಅರ್ಹತೆ ಪ್ರಕಾರ, ಡಿಗ್ರಿ, ಫಲಿತಾಂಶ ಸ್ಥಿತಿ ಎಲ್ಲ ಕೇಳುತ್ತೆ. ನೀವು ಏನೇ ಇದ್ರೂ ಹಾಕಬೇಕಾಗತ್ತೆ ಅರ್ಹತೆ ಪ್ರಕಾರ. ಅಂದರೆ ನೀವು ಏನು ಮಾಡ್ತಾಯಿದ್ದೀರಾ, ಏನು ಡಿಗ್ರಿ ಮಾಡಿದ್ದೀರಾ ಅಂತೇಳಿ ಇಲ್ಲಿ ಹಾಕಬೇಕಾಗತ್ತೆ. ಡಿಗ್ರಿ ನಾಟ್ ಅಪ್ಲಿಕೇಬಲ್, ಇದನ್ನು ನೀವು ಏನು ಮಾಡೋದಲ್ಲ, ಅಂದರೆ ಪಾಸ್ಟ್ ಅಂತಲೇ ಇದು ಮಾಡ್ಕೋಬೇಕಾಗತ್ತೆ. ಪಾಸ್ ಆದವರಷ್ಟೇ ಹಾಕಬೇಕಾಗತ್ತೆ, ಮಿಕ್ದವ್ರಿಗೆ ಆಗಕ್ಕೆ ಬರೋಲ್ಲ. ಡಿಗ್ರಿ ಅಂದರೆ ಸೆಕೆಂಡ್ PU ನಂತರ ನೀವೇನೇ ಮಾಡಿದ್ರು ಇಲ್ಲೇ ಸಿಗುತ್ತೆ. ಆಮೇಲೆ ವಿಶ್ವವಿದ್ಯಾಲಯ ನಿಮ್ದು ಯಾವುದು ಯೂನಿವರ್ಸಿಟಿ ಅದನ್ನು ನೋಡ್ದು, ಆಮೇಲೆ ನಿಮ್ಮ ಕಾಲೇಜ್ ನೇಮ್ ಹೊಡ್ಕೊಂಡು ನಿಮ್ಮ ಲಿಸ್ಟ್ ನಂಬರ್ ಹೊಡ್ಕೊಂಡು ಎಲ್ಲ ಇದು ಮಾಡಬೇಕಾಗತ್ತೆ. ಅಂದರೆ ನಿಮ್ದು ಇಲ್ಲಿ ಯಾವುದು ರೆಕಗ್ನೈಸ್ಡ್ ಬೈ ಯಾವ ಯೂನಿವರ್ಸಿಟಿ ಅಂತ ಹೇಳಿ ಇದು ಮಾಡುತ್ತೆ ಇಲ್ಲಿ, ಇದನ್ನು ಹಾಕ್ಕೊಂಡು ನಿಮ್ಮದು ಟೋಟಲ್ ಎಷ್ಟು ಮಾರ್ಕ್ಸು, ಅದರಲ್ಲಿ ನೀವೆಷ್ಟು ಪಡೆದಿರಾ, ಮತ್ತು ಎಷ್ಟು ಕೋರ್ಸಿಂದ ಎಷ್ಟು ಕೋರ್ಸು ಅಂಥೇಳಿ, ಇಯರಲ್ಲಿ ಎಷ್ಟಾಗುತ್ತೆ ಅಂತ ಹೇಳಿ ಕೋರ್ಸು, ಆ ಇಯರ್ನ ಸೆಲೆಕ್ಟ್ ಡ್ಯೂರೇಷನ್ ಹಾಕಿ ನೀವು ಪಾಸಿಂಗ್ ಇಯರ್ ಯಾವಾಗ ಅಂತ ಹೇಳಿ ಇದು ಮಾಡಿಕೊಂಡು ಹಾಕಬೇಕಾಗತ್ತೆ. ಆಮೇಲೆ ಕೋರ್ಸ್ ಸಂಯೋಜನೆಗಳು ಅಂತೇಳಿ ನೋಡಿ, ಕಾಂಬಿನೇಷನ್ ಅದು ಯಾವುದು ಅಂತಲೂ ಹಾಕಬೇಕಾಗತ್ತೆ. ಎಲ್ಲ ಇಲ್ಲಿ ಕೆಳಗಡೆ ಬರುತ್ತೆ. ಓಕೆನಾ? ಇಷ್ಟು ಅಲ್ಲದೆ ನೆಕ್ಸ್ಟ್ ಮತ್ತೆ ಕೆಲಸದ ಅನುಭವ, ಅಂದರೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರೋರು ಹಾಕಬೇಕಾಗತ್ತೆ. ನಿಮಗೂ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ ಏನು ಅಂತೇಳಿ ನೋಡಿ, ಸಂಸ್ಥೆಯ ಪ್ರಕಾರ ಅಂದರೆ ಆರ್ಗನೈಸೇಷನ್ ಟೈಪು, ನಿಮ್ಮ ಸಂಸ್ಥೆ ನೇಮ್ ಏನು, ನಿಮ್ಮ ರೋಲ್ ಏನು, ಆಮೇಲೆ ನಿಮ್ಮ ಜಾಬ್ ಡೆಸಿಗ್ನೇಷನ್ ಏನು, ಮತ್ತು ಜಾಬ್ ಸ್ಟಾರ್ಟ್ ಆಗಿದೆ ಇವಾಗ ನೀವು ಮತ್ತೆ ಕೆಲಸ ಮಾಡ್ತಾಯಿದ್ದೀರಾ ಎಲ್ಲ ಕೇಳುತ್ತೆ. ನೀವು ಏನೇನು ನಿಮ್ಮದು ಮಾಹಿತಿ ಇದೆ ಎಲ್ಲವನ್ನೂ ಹಾಕಬೇಕಾಗತ್ತೆ. ನೀವು ಆಮೇಲೆ ಅಂದರೆ ನೀವು ಕೆಲಸ ಮಾಡ್ತಾಯಿದ್ದೀರ ಅಂದರೆ ಹೌದು ಅಂತ ಹಾಕ್ಬೋದು, ಇವಾಗ ಮಾಡ್ತಾಯಿಲ್ಲ ಅಂದರೆ ಇಲ್ಲ ಅಂತ ಹಾಕ್ಬೋದು. ಮತ್ತು ಅಂತಿಮ ದಿನಾಂಕ, ಅಂದರೆ ನಿಮ್ಗೆ ಯಾವಾಗ ಕೆಲಸಕ್ಕೆ ಜಾಯಿನ್ ಆಗಿದ್ದು ಯಾವಾಗ, ನಿಮ್ಮ ಕೆಲಸ ಮುಗ್ದಿದ್ದು ಯಾವಾಗ ಅಂತಲೂ ಕೇಳುತ್ತೆ, ಅದನ್ನು ಹಾಕ್ಬೋದು. ಅದು ಅನುಭವ ವರ್ಷ, ಅಂದರೆ ಇವೆರಡರಲ್ಲಿ ಎಷ್ಟು ಅನುಭವ ವರ್ಷ ಆಯಿತು ಅಂತ ಹೇಳಿ ಇಲ್ಲೂ ಇದು ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಹೊಡೆದು ಆ್ಯಡ್ ಎಕ್ಸ್ಪೀರಿಯೆನ್ಸ್ ಹೊಡಿಬೇಕು. ಮತ್ತು ಇನ್ನೂ ಎಕ್ಸ್ಪೀರಿಯೆನ್ಸ್ ಇತ್ತಂದರೆ ಮತ್ತೊಂದು ಸಲ ಕೇಳಿದಾಗ ಅವಾಗಲೂ ಫಿಲ್ ಮಾಡಿ ಮತ್ತೆ ಆ್ಯಡ್ ಎಕ್ಸ್ಪೀರಿಯೆನ್ಸ್ ಹೊಡಿಬೇಕಾಗತ್ತೆ. ಇದು ನಿಮ್ಮ ಎಕ್ಸ್ಪೀರಿಯೆನ್ಸಿಗೆ. ಇದು ನೆಕ್ಸ್ಟು ಹಾಗೆ ಮತ್ತೆ ಮೇನ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ನಿಮ್ಮದು ಫೋಟೋಗ್ರಾಫು 1 MBಗಿಂತ ಕಮ್ಮಿ ಇರಬೇಕು, PDF ಅಲ್ಲ JPG ಫಾರ್ಮೆಟಲ್ಲೇ ಇರಬೇಕು. ಆಮೇಲೆ ಫೋಟೋ ಇಲ್ಲಿ ಫಸ್ಟ್ ಫೈಲ್ ಚೂಸ್ ಮಾಡಿ ಅಪ್ಲೋಡ್ ಅಂತ ಹೊಡೆದು ನೀವು ಬೇಕಾದ್ರೆ ಪ್ರಿವ್ಯೂ ಅಂತ ನೋಡ್ಬೇಕಂದ್ರೆ ನೋಡಿಕೊಂಡು ಇದು ಮಾಡ್ಬೋದು. ಆಮೇಲೆ ಮತ್ತೆ ನಿಮ್ಮ ಸಿಗ್ನೇಚರ್ ಕೇಳುತ್ತೆ, ಇದು JPG ಫಾರ್ಮೆಟಲ್ಲೇ ಇರಬೇಕು. ಅದೇ ಚೂಸ್ ಫೈಲ್ ಮಾಡಿಕೊಂಡು ಫಸ್ಟ್ ಆಮೇಲೆ ಅಪ್ಲೋಡ್ ಹೊಡೆದು ಆಮೇಲೆ ಪ್ರಿವ್ಯೂ ಒಂದು ಸಲ ನೋಡಬೇಕಾಗುತ್ತೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ನೋಡಿ ಡಿಕ್ಲರೇಷನ್ನು, ಇದು ಡಿಕ್ಲರೇಷನ್ ಅಂದರೆ ನೀವೆಲ್ಲ ಇದು ಮಾಡಿದ್ದೀರಾ ಅಂತ ಹೇಳ್ಕೊಂಡು ನೀವು ಡಿಕ್ಲರೇಷನ್ ಫಾರ್ಮ್ ಕೊಡಬೇಕಾಗತ್ತೆ. ಇದನ್ನೆಲ್ಲ ಆಕ್ಸೆಪ್ಟ್ ಮಾಡಿ ನೀವು ಎಲ್ಲ ಕಂಡೀಷನ್ನಿಗೆ ನಾನು ಕರೆಕ್ಟ್ ಇದೆ ನನ್ನದು ಏನು ಇಲ್ಲ ಇದೆ ನೋಡಿ, ಅಪ್ಲಿಕೇಶನ್ ಇರುತ್ತೆ, ಎಲ್ಲ ಹೇಳಿಕೆಗಳು ನಿಜ, ಹೀಗೆ ಕಂಡೀಷನ್ ಇರುತ್ತೆ. ಇವನ್ನೆಲ್ಲ ಕಂಡೀಷನ್ಗೆ ಟಿಕ್ ಮಾಡಿ ನೀವು ಓದ್ಕೊಂಡು ಹಾಕಬೇಕಾಗತ್ತೆ. ಆಮೇಲೆ ಇವನಿಷ್ಟು ಓದಿ ಆಮೇಲೆ ಎಲ್ಲ ಇದು ಮಾಡಿಕೊಂಡು ಲಾಸ್ಟಿಗೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಉಂಟಲ್ಲ, ಪ್ರಿಂಟ್ ಅಪ್ಲಿಕೇಶನ್ ಅಂತ ಹೊಡಿಬೇಕಾಗತ್ತೆ. ಇದು ಪ್ರಿಂಟ್ ಆಗುತ್ತೆ, ಆದರೆ ಡ್ರಾಫ್ಟ್ ಕಾಪಿ ಇದು, ನಿಮ್ಮದು ಫೈನಲ್ ಕಾಪಿ ಅಲ್ಲ. ಹಾಗಂತ ಹೇಳಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಹೊಡೆದ್ಮೇಲೆ ಮತ್ತೆ ಚೇಂಜಸ್ ಮಾಡೋಕ್ಕೆ ಬರೋಲ್ಲ, ಇವಾಗಲೇ ಮೊದಲೇ ಮಾಡ್ಕೋಬೇಕಾಗತ್ತೆ. ಒಂದು ಸಲ ನೋಡ್ಕೊಂಡು ಇದು ಮಾಡಿ ಪ್ರಿಂಟ್ ಅಪ್ಲಿಕೇಶನ್ ಹೊಡೆಯೋಕ್ಕಿಂತ ಮೊದಲು. ಆಮೇಲೆ ಇಲ್ಲಿ ನೋಡಿ
ನೀವು ಅಲ್ಲಿ ನಿಮ್ಮದು ಡಿಗ್ರಿ, ಡಿಪ್ಲೊಮೊ, ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಎಕ್ಸ್ಟ್ರಾ ಅದನ್ನು ಹಾಕಿದರೆ, ಡಿಪ್ಲೊಮೊ ಅಥವಾ BA ಇಂಜಿನಿಯರಿಂಗ್ ಅವೆಲ್ಲ ಹಾಕಿದರೆ ಇದಕ್ಕೂ ಎರಡಕ್ಕೂ ಒಂದೇ ಸಲ ಅಪ್ಲೈ ಮಾಡ್ಬೋದು. ಲ್ಯಾಂಡ್ ಸರ್ವೇರ್ಗಾಗಲೂ ಬಂತು, VAಗಾರು ಬಂತು. VA ಆದರೆ 12th ಸ್ಟ್ಯಾಂಡರ್ಡ್ ಮೇಲೆ ಅಷ್ಟೇ. ಲ್ಯಾಂಡ್ ಸರ್ವೇರ್ಗೆ ಡಿಗ್ರಿ ಇದರಲ್ಲಿ ಯಾವುದು ಇಂಜಿನಿಯರಿಂಗು, ಡಿಪ್ಲೊಮೊ ಎಲ್ಲ ಇದೆ. ಇದಕ್ಕೆ 12th ಸ್ಟ್ಯಾಂಡರ್ಡ್ ಅಷ್ಟೇ ಆಗಿರೋದ್ರಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಮಾಡ್ಬೋದು. ಸೀದಾ ನೋಡಿ ನಿಮ್ಮದು ಎಲ್ಲ ಇಲ್ಲೇ ಮೇಲೆ ಬರ್ತಾನೆ, ಪ್ರತಿಯೊಂದು ಇದರಲ್ಲೂ ಬರ್ತಾನೆ. ನಿಮ್ಮ ಕ್ಯಾಟಗರಿ ಇದು, ನಿಮ್ಮದು ಕ್ಯಾಸ್ಟ್ ಇದು, ನಿಮ್ಮದು RD ನಂಬರು ಬಂದಿರ್ತದೆ. ನಾನು ಇಲ್ಲಿ ತೆಗ್ದಿದ್ದೀನಿ ಅಷ್ಟೇ. ಪ್ರತಿಯೊಂದರಲ್ಲೂ ಬರ್ತಾನೆ ಹೋಗುತ್ತೆ. ನೀವು ಯಾವ ಪೋಸ್ಟಿಗೆ ಸೆಲೆಕ್ಟ್ ಮಾಡ್ತೀರ ಇದು ಒಂದೇ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಹೊಡೆದ್ರೆ ಆಗುತ್ತೆ. ನೋಡಿ ಇಲ್ಲೇ ಬರುತ್ತೆ ನಿಮ್ಮದು ಯಾವ ಪೋಸ್ಟಿಗೆ ಸೆಲೆಕ್ಟ್ ಮಾಡಿದ್ದೀರಾ. ಅಂದರೆ ಇವಾಗ ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ನಂಬರ್ ಆಫ್ ಪೋಸ್ಟ್ ಸೆಲೆಕ್ಟೆಡ್ 0, ಟೋಟಲ್ ಅಮೌಂಟು ಈ ಫಸ್ಟಿಗೂ ಪ್ರತಿಯೊಂದಕ್ಕೂ 750 ರೂಪಾಯಿ ಫೀ ಇರೋದು. ಸೊ ಯಾವ ಪೋಸ್ಟಿಗೆ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳ್ಕೊಂಡು ನೋಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಟಿಕ್ ಕೊಡ್ಕೊಂಡು ಪ್ರೊಸೀಡ್ ಟು ಪೇ ಅಂತ ಹೊಡಿಬೇಕಾಗತ್ತೆ. ಆಮೇಲೆ ಪ್ರೊಸೀಡ್ ಟು ಪೇ ಆದಮೇಲೆ ನೋಡಿ ಇಲ್ಲಿ ನಿಮ್ಮದು ಬರುತ್ತೆ. ಪೇ ಆದಮೇಲೆ ಪೇಮೆಂಟ್ ಡೀಟೇಲ್ಸಲ್ಲಿ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಇರುತ್ತೆ. ಆಮೇಲೆ ಅಪ್ಲೈಡ್ ಪೋಸ್ಟ್ ನೋಡಿರಿ, VAO RK VA ಡಿಪಾರ್ಟ್ಮೆಂಟ್ VAO ಅಪ್ಲೈಡ್ 21/7 ಸ್ಟೇಟಸ್ ಸಕ್ಸಸ್ ಇಲ್ಲೂ ಬರುತ್ತೆ, ಪೋಸ್ಟ್ ಅಪ್ಲೈಡ್ ಇದು ಅಂತೇಳಿ. ಹೀಗೆ ನಾನು ಮತ್ತೊಂದು ಇದನ್ನು ಲ್ಯಾಂಡ್ ಸರ್ವೇರು ಇದು ಮಾಡಿದರೆ ಅದು ಬರೋದಾಗಿತ್ತು. ಇಲ್ಲಿ ಲ್ಯಾಂಡ್ ಸರ್ವೇರ್ ಅಂತ ಬರೋದು, ಇದು ಬರೆದು ಇಲ್ಲಿ ಡೇಟು ಪೇಮೆಂಟ್ ಮಾಡಿ ಸಕ್ಸಸ್ ಅಂತ ಅದು ಬರೋದಾಗಿತ್ತು. ನೀವು ರಿಫ್ರೆಶ್ ಬೇಕಾದ್ರೆ ರಿಫ್ರೆಶ್ ಮಾಡ್ಕೋಬೋದು. ಪ್ರತಿಯೊಂದನ್ನು ನೀವು ಇಲ್ಲೇ ಇದು ಮಾಡ್ಕೋಬೇಕಾಗತ್ತೆ. ಸೇಮ್ ವಿಲೇಜ್ ಅಕೌಂಟೆಂಟು ಲ್ಯಾಂಡ್ ಸರ್ವೇರ್ಗೂ ಸೇಮ್ ಒಂದೇ ಥರ ಇದು ಮಾಡ್ಕೊಂಡೇ ಮಾಡಬೇಕು. ನಿಮ್ಗೇನೇ ಡೌಟ್ಸ್ ಇದ್ದರೂ ಏನೇ ಇದ್ದರೂ ನಂಗೆ ಕೇಳಿ, ನಾನು ಹೇಳ್ತೀನಿ. ಕಮೆಂಟ್ ಮುಖಾಂತರ ನೀವು ಕಮೆಂಟ್ಸ್ ಹಾಕಿ, ನಾವು ಕಮೆಂಟ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನಿಮಗೆ KSRP ಪೊಲೀಸಿಂದು ಅಪ್ಲಿಕೇಶನ್ ಹೇಗೆ ಇದು ಮಾಡೋದು ಅನ್ನೋದ್ರ ಬಗ್ಗೆ ನಾಳೆ ನಿಮಗೆ ವಿಡಿಯೋ ಮಾಡಾಕ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.